ಏಯ್ ಒಬ್ರು ಮಾತಾಡ್ರಿ. ಕೌಂಟ್ರ್ ಮಾಡಿದ್ದೀವಿ ರೀ, ಆದರೂ ಕೂಡ ಆನ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಯು ಆರ್ ಅಕಾಮಡೇಟಿಂಗ್ ದೀಸ್ ಪೀಪಲ್ ಬಿಕಾಸ್ ದೀಸ್ ಪೀಪಲ್ ಆರ್ ಆಲ್ಸೋ ಹೌಸ್ಲೆಸ್ ಅಂಡ್ ಸೈಟ್ಲೆಸ್ ಪೀಪಲ್. ಕಮ್ಯುನಿಸ್ಟ್ನವರು ರಾಜಕೀಯ ಇಶ್ಯೂ ಮಾಡಿಬಿಟ್ಟಿದ್ದಾರೆ. ಆಹಾಹಾ, ಅದೆಷ್ಟು ಮಳ್ಳ್ರ ಥರ ಮಾತಾಡ್ತೀರಾ ಅಂದರೆ ನಿಮ್ಮನ್ನು ನೋಡಿ ಕಲಿಬೇಕು. ಸುಳ್ಳು ಹೇಳೋದು, ಈ ಮಳ್ಳತನ ಮಾಡೋದು, ಕಳ್ಳತನ ಮಾಡೋದು, ಇದನ್ನೆಲ್ಲ ನಿಮ್ಮನ್ನು ನೋಡಿ ಕಲಿಬೇಕು. ಸಿದ್ದರಾಮಯ್ಯನವರೇ, ರಾಜ್ಯದ CM ನೀವು. ರಾಜ್ಯದಲ್ಲಿ 37 ಲಕ್ಷ ಜನರಿಗೆ ಮನೆ ಇಲ್ಲ. ಈ ವರ್ಷ 7 ಲಕ್ಷ ಮನೆಗಳನ್ನು ಕಟ್ಟಬೇಕು ಅಂತ ನಿರ್ಧಾರ ಮಾಡಿದ್ರಿ. 7,000 ಮನೆಗಳನ್ನು ಕಟ್ಟಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಜಮೀರ್ ಅಹ್ಮದ್ ಖಾನ್. ಯಾಕಂದರೆ ದುಡ್ಡಿಲ್ವೇನೋ ಅನಿಸುತ್ತೆ, ಗೊತ್ತಿಲ್ಲ. ಆದರೆ ಡಿಸೆಂಬರ್ 20ಕ್ಕೆ ಕೋಗಿಲು ಲೇಔಟಲ್ಲಿ ಆ 167 ಮನೆಗಳನ್ನೇನು ತೆರವು ಮಾಡ್ತಿರಲ್ಲ, ಅಲ್ಲಿ ಅವರಿಗೆ ಸುಸಜ್ಜಿತವಾದಂಥ ಮನೆಗಳನ್ನು ಕೊಟ್ಟು ಬಿಡ್ತೀರಾ ನೇರವಾಗಿ. ಅಂದರೆ ರಾಜ್ಯದಲ್ಲಿ ಉಳಿದಂಥ 37 ಲಕ್ಷ ಜನರಿಗೆ ಮನೆ ಇಲ್ಲ. ಅದರಲ್ಲಿ 7 ಲಕ್ಷ ಈ ವರ್ಷ ಮನೆ ಕಟ್ಟಬೇಕು ಅಂತಿದ್ದವರಿಗೆ ನಿಮ್ಮ ಕೈಯಲ್ಲಿ 7,000 ಮನೆ ಕಟ್ಟೋಕ್ಕೂ ಆಗಿಲ್ಲ ಕಂಪ್ಲೀಟ್ ಮಾಡೋಕ್ಕೆ. ಇನ್ನು ಎಲ್ಲ ಶಾಸಕರುಗಳು ಲಬೋ ಅಂತ ಬಡ್ಕೋತಾ ಇದ್ದಾರೆ, ನಮ್ಮ ಕ್ಷೇತ್ರಕ್ಕೆ 1 ಮನೆ ಕೊಟ್ಟಿಲ್ಲ, ನಮ್ಮ ಕ್ಷೇತ್ರಕ್ಕೆ 2 ವರ್ಷ ಆಯಿತು 1 ಮನೆ ಕೊಟ್ಟಿಲ್ಲ ಅಂತ. ಆದರೆ ಈ ಕೋಗಿಲು ಲೇಔಟಲ್ಲಿ 167 ಮನೆಗಳನ್ನು ತೆರವು ಮಾಡಿದ್ರಲ್ಲ, ಅವರಿಗೆ ಮನೆ ಕೊಟ್ಟರು. ಯಾಕೆ ಗೊತ್ತಾ? ಯಾಕೆಂದರೆ ನಿಮ್ಮ ಹೈಕಮಾಂಡು ಕೇರಳದಲ್ಲಿ ಗೆಲ್ಲಬೇಕು ಅಂದರೆ ಈಗ ಮನೆ ಕೊಡಬೇಕು ನೀವು ಅಂತ ಹೇಳ್ತು. ಮುಂದಿನ ವರ್ಷ ಚುನಾವಣೆ ಇದೆ ಕೇರಳದಲ್ಲಿ ಮುಸ್ಲಿಂ ಮತಗಳು ನಿರ್ಣಾಯಕ. ಕೇರಳದಲ್ಲಿ ಮುಸ್ಲಿಂ ಮತಗಳು ನಿರ್ಣಾಯಕ ಅಂತ ಹೇಳಿದ್ರಿಂದ ಇಲ್ಲಿ ಕೋಗಿಲು ಲೇಔಟಲ್ಲಿ ಬಹುತೇಕರು ಮನೆ ಕಳ್ಕೊಂಡವರೆಲ್ಲ ಮುಸಲ್ಮಾನರೇ. ಇಷ್ಟಕ್ಕೂ ಮುಸಲ್ಮಾನರೇ ಯಾಕೆ ಮನೆ ಕಳ್ಕೊಂಡ್ರು ಅಂದರೆ, ಅಲ್ಲಿ ಒಂದು 5 ಎಕರೆ ಜಾಗದಲ್ಲಿ ಅವರು ಬಂದು ಅಕ್ರಮ ಮನೆಯೇ ಮಾಡಿಕೊಂಡಿದ್ದು. ಅವರಿಗೆ ಗೊತ್ತಿತ್ತೋ ಇರಲಿಲ್ವೋ, ಆದರೆ ಮಾಡಿಕೊಟ್ಟ ವ್ಯಕ್ತಿ ಕೂಡ ಒಬ್ಬ ಮುಸ್ಲಿಂ ವ್ಯಕ್ತಿನೇ. ಅವನು ಅಲ್ಲಿ ಆ ಸರ್ಕಾರ ಏನು ಕಸ ವಿಂಗಡಣೆ, ಕಸವನ್ನು ಹಾಕೋದಕ್ಕೆ ಅಂತ ನಿರ್ಧರಿಸಿದ್ದಂಥ ಜಾಗ ಅಂತ ಹೇಳಲಾಗ್ತಾ ಇದೆ. ಆ ಜಾಗಕ್ಕೆ ತಂದು ನೀವು ಮನೆಗಳನ್ನು ಮಾಡಿಕೊಟ್ಟು ಅವರಿಗೆ ಅದಕ್ಕೆ ಲೋನ್ ಕೊಟ್ಟು ಎಲ್ಲ ಆಗೋವರೆಗೂ ಸರ್ಕಾರ ಕಣ್ಣು ಮುಚ್ಕೊಂಡು ಸುಮ್ಮನೆ ಇತ್ತು. ಈಗ ಅಲ್ಲಿರೋರು ಮುಸಲ್ಮಾನರು ಅಂತ ಗೊತ್ತಾಗಿದ್ದೇ ತಡ ಕೇರಳದಿಂದ ದನಿ ಎದ್ದು ಬಂತು. ಯಾಕೆಂದರೆ ಕೇರಳದಿಂದ ದನಿ ಯಾಕೆ ಬಂತು ಅಂತ ಹೇಳಿದರೆ, ಕೇರಳದಲ್ಲಿ ಇತ್ತೀಚೆಗೆ ಸ್ಥಳೀಯ ಸಂಸ್ಥೆ ಚುನಾವಣೆ ಆದಾಗ ಕಾಂಗ್ರೆಸ್ಸಿಗೆ ದೊಡ್ಡ ಗೆಲುವು ಸಿಕ್ಕಿದೆ. ಅಲ್ಲಿ ಕಾಂಗ್ರೆಸ್ಸಿಗೆ ಗೆಲುವು ಸಿಕ್ಕಿರೋದ್ರಿಂದ ಅಲ್ಲಿರುವಂಥ LDF ಏನಿದೆ, ಸೊ ಈ LDFನವ್ರಿಗೆ ಟೆನ್ಷನ್ ಶುರುವಾಗಿದೆ. ಪಿಣರಾಯಿ ವಿಜಯನ್ ಸರ್ಕಾರ ಏನಿದೆ 2ನೇ ಅವಧಿ 10 ವರ್ಷ ಕಂಪ್ಲೀಟ್ ಮಾಡ್ತಾ ಇದೆ, ಅವರಿಗೆ ಟೆನ್ಷನ್ ಶುರುವಾಗಿದೆ. ಅಯ್ಯೋ, ಕಾಂಗ್ರೆಸ್ನವರು ಮುಸ್ಲಿಂ ಮತಗಳನ್ನು ತಗೊಂಡು ಗೆದ್ದು ಬಿಡ್ತಾರೆ. ಕರ್ನಾಟಕದಲ್ಲಿ ಗೆದ್ದಿದ್ದಾರೆ, ತೆಲಂಗಾಣದಲ್ಲಿ ಗೆದ್ದಿದ್ದಾರೆ. ಈಗ ನಾವು ಮುಸ್ಲಿಂ ಮತಗಳನ್ನು ಕ್ರೋಢೀಕರಿಸ್ಕೋಬೇಕು ಅಂದ್ರೆ ನೋಡಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ನವರು ಮುಸ್ಲಿಮರ 167 ಮನೆಗಳನ್ನು ಒಕ್ಲೆಬ್ಸಿದ್ದಾರೆ ಅಂತ ನಾವು ದನಿ ಏರಿಸ್ಬೇಕು. ಆಗ ಪಕ್ಕದ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಮುಸ್ಲಿಮರಿಗೆ ಒಳ್ಳೆಯದನ್ನು ಮಾಡ್ತಾ ಇಲ್ಲ, ಕೇರಳದಲ್ಲಿ ನೀವು ಅವ್ರನ್ನ ಗೆಲ್ಲಿಸಿದ್ರೆ ಎಡವಟ್ಟು ಮಾಡ್ಕೋತೀರಾ ಅಂತ ಕೇರಳದಲ್ಲಿರುವಂಥ ಆ ಸಾಲಿಡ್ ಆಗಿ ಬರುವಂಥ ಮುಸ್ಲಿಂ ಮತಗಳನ್ನು ನಾವು ಪಡ್ಕೋಬೋದು ಅಂತ ಹೇಳಿ ಆ ಕಮ್ಯುನಿಸ್ಟ್ ಪಕ್ಷಗಳು ಯೋಚನೆ ಮಾಡ್ತಾ ಇದ್ದರೆ, ಕಮ್ಯುನಿಸ್ಟ್ ಪಕ್ಷಗಳಿಗೆ ಕೌಂಟ್ರು ಮಾಡಬೇಕು ಅಂತ ಕರ್ನಾಟಕದಲ್ಲಿ ಕೂಡಲೇ ನೀವು ಈ ಏನು ಇರುವಂಥ 167 ಜನರಿಗೆ ಸುಸಜ್ಜಿತವಾದಂಥ ಮನೆಗಳನ್ನು ಕೊಟ್ಟರೆ, ಅದು ಕೊಟ್ಟಿದ್ಯಾರು? ವಸತಿ ಸಚಿವ ಯಾರು? ಜಮೀರ್ ಅಹ್ಮದ್ ಖಾನ್. ಅವರಂತೂ ತಮ್ಮವರು ಅಂತ ಹೇಳಿದರೆ ಅಪಾರ ಪ್ರೀತಿಯಿಂದನೇ ಕೊಟ್ಟಿರ್ತಾರೆ. ಆದರೆ ಕರ್ನಾಟಕದಲ್ಲಿ ಇಲ್ಲಿವರೆಗೂ ಅದು ಎಷ್ಟು ಜನ ಅಕ್ರಮ ವಸತಿ, ಒಂದಷ್ಟು ಜನ ನಿರಾಶ್ರಿತರು, ಒಂದಷ್ಟು ಜನ ವಸತಿ ರಹಿತರು ಇನ್ನೂ ಕೂಡ ಬೀದಿಲ್ ಕಾಲ ಕಳೀತಾ ಇದ್ದಾರೆ. ಅವರಿಗೆ ಎಷ್ಟು ವರ್ಷಗಳಿಂದ ಮನೆ ಕೊಡಲಿಲ್ಲ ಸಿದ್ದರಾಮಯ್ಯನವರೇ. ಅದರಲ್ಲಿ ಬಹುತೇಕರು ಇರೋದು ಕೆಳಜಾತಿಯ ಜನ, ಬಹುತೇಕರು ಹಿಂದುಳಿದವರು. ನೀವು ಯಾರ ಅಹಿಂದ ಅಂತ ಅನ್ಕೋತೀರೋ ಆ ವರ್ಗದವರೇ ಬಹುತೇಕ ಇರೋದು. ಉಳಿದವರು ಬಹುತೇಕ ಒಂದಷ್ಟು ಕಚ್ಚಾ ಮನೆಗಳಲ್ಲಂತೂ ಇದ್ದಾರೆ, ಇಲ್ಲ ಬಹುತೇಕರು ಪಕ್ಕಾ ಮನೆಗಳಲ್ಲಿದ್ದಾರೆ. ನಿಮ್ಮ ಮಳ್ಳತನ, ನಿಮ್ಮ ಕಳ್ಳತನ, ನಿಮ್ಮ ಸುಳ್ಳು ಕೇವಲ ಮುಸ್ಲಿಂ ಮತಗಳಿಗೆ ಮಾತ್ರ ಸೀಮಿತ ಆಗೋಯ್ತಾ? ಅದು ಕೇರಳದ ಇದೇ ಪಿಣರಾಯಿ ವಿಜಯನ್ ಅವರು, ಇದೇ ಸ್ಟಾಲಿನ್ ಅವರು ಕೇಂದ್ರದಿಂದ ನಮಗೆ ತೆರಿಗೆ ಶೇರು ಸರಿಯಾಗಿ ಬರ್ತಾ ಇಲ್ಲ, ತೆರಿಗೆ ಪಾಲು ಸರಿ ಬರ್ತಾ ಇಲ್ಲ ಅಂತ ಹೋರಾಟಕ್ಕೆ ಇಳಿದಾಗ ಕಳೆದ 1.5 ವರ್ಷದ ಹಿಂದೆ ನೀವು ಪಿಣರಾಯಿ ವಿಜಯನ್ನೆಲ್ಲ ಹೋಗಿ ಅಪ್ಪಿಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ರಿ. ಈಗ ಅದೇ ಕೇರಳದಲ್ಲಿ ನೀವು ಗೆಲ್ಲಬೇಕು ಅಂತಾದಾಗ ಅಲ್ಲಿ ನಿಮ್ಮ ಏನು ಕಾಂಗ್ರೆಸ್ನ AICCಯ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಈಗಾಗಲೇ CM ಆಗಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ. ಇನ್ನೇನು ಕೇರಳದಲ್ಲಿ ಕಾಂಗ್ರೆಸ್ ಪರವಾದ ಅಲೆ ಇದೆ ಅಂತ ಗೊತ್ತಾದ ತಕ್ಷಣ ಕರ್ನಾಟಕದಲ್ಲಿ
ಎಲ್ಲಿ ಅವರು ಕೌಂಟ್ರ್ ಮಾಡಿ ಅಲ್ಲಿರುವಂಥ ಮುಸ್ಲಿಂ ಮತಗಳನ್ನು ಕಾಂಗ್ರೆಸ್ ಕೈತಪ್ಪುವಾಗಿ ಮಾಡ್ತಾರೋ ಅಂತ ರಪ್ಪಂತ ಅವರಿಗೆಲ್ಲ ಒಳ್ಳೊಳ್ಳೆಯ ಮನೆಗಳನ್ನು ಕೊಟ್ಟಿದ್ದಿರಲ್ಲ. ಈಗ ಮಾಧ್ಯಮದವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಯಾಕೆ ಇದ್ರ ಬಗ್ಗೆ ವಿಶೇಷ ಆಸಕ್ತಿ ಅಂತ. ಈಗ ನೀವು ಹೇಳ್ತಾ ಇದ್ದೀರಾ ಆನ್ ಹ್ಯೂಮನಿಟೇರಿಯನ್ ಗ್ರೌಂಡ್ಸ್, ಮಾನವೀಯ ನೆಲೆಯಲ್ಲಿ ಅಂತ. ಅಂದರೆ ಬೇರೆಯವ್ರನ್ನೆಲ್ಲ ಮನುಷ್ಯರ ಥರ ನೋಡೋದೇ ಇಲ್ಲ. ನೀವು ಕೋಗಿಲು ಲೇಔಟಲ್ಲಿರೋ 167 ಜನರನ್ನ ಮಾತ್ರ, ಆ ಮನೆಗಳನ್ನು ಅಲ್ಲಿರುವಂಥವ್ರನ್ನ ಮಾತ್ರ ಮಾನವೀಯ ನೆಲೆಯಲ್ಲಿ ನೋಡೋವಂಥದ್ದು. ನಿಮ್ಮ ತಾರತಮ್ಯ, ನಿಮ್ಮ ಈ ಬಣ್ಣದ ಮಾತುಗಳು ಜನರಿಗೆ ಗೊತ್ತಾಗೋದಿಲ್ಲ ಅಂದ್ಕೊಂಡಿದ್ದೀರಾ? 5 ವರ್ಷ ಆಟ ನಡೆಯುತ್ತೆ ಅನಿಸುತ್ತೆ ಸರ್ಕಾರದ್ದು. ಆದರೆ ಇದೇ ರೀತಿಯ ತಾರತಮ್ಯವನ್ನು, ಇದೇ ರೀತಿಯ ವೋಟ್ ಬ್ಯಾಂಕ್ ರಾಜಕಾರಣವನ್ನು, ಇದೇ ರೀತಿಯ ಒಂದಷ್ಟು ಜನರನ್ನ ಓಲೈಸೋದನ್ನು ನೀವು ಮಾಡ್ಕೋತಾ ಇದ್ದರೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಜನ ಮೂಲೆಗೆ ಕಳಿಸೋದ್ರಲ್ಲಿ ಡೌಟೇ ಇಲ್ಲ. ಸದ್ಯಕ್ಕೆ ಇದನ್ನು ನೋಡಿದ ಜನರಿಗೆ ಸಿದ್ದರಾಮಯ್ಯನವರು ಯಾವ ಪರಿ ರಾಜಕಾರಣಕ್ಕೋಸ್ಕರ ಕೇರಳದಲ್ಲಿ ಹೈಕಮಾಂಡನ್ನು ಓಲೈಸೋದಕ್ಕೆ, ಕೇರಳದಲ್ಲಿ ಕಾಂಗ್ರೆಸ್ ಗೆಲ್ಲಿಸಬೇಕು ಅಂತ DK ಶಿವಕುಮಾರ್ ಅವರೇನು, ಸಿದ್ದರಾಮಯ್ಯನವರೇನು ಮಾತುಗಳ ಮೇಲೆ ಮಾತುಗಳು, ಸೀದಾ ಕೋಗಿಲು ಲೇಔಟ್ಗೆ ಹೋಗೋದೇನು, ಅವರಿಗೆ ಮನೆ ಕೂಡಲೇ ಜಮೀರ್ ಅಹಮದ್ ಖಾನ್ ಮಾಡಿಸ್ಕೊಟ್ಟಿದ್ದೇನು. ಏನು ಜಮೀರ್ ಅಹಮದ್ ಖಾನ್ ಅವ್ರಿಗೆ ನಾನು ಮುಂದಿನ ಬಾರಿ DCM ಆಗಬೇಕು ಅನ್ನೋ ಆಸೆನೇ ಇದೆ. CM ಅಂತೂ ಕೂಡಲೇ ಆಗೋದಿಲ್ಲ, DCM ಆದರೂ ಆಗ್ಬಿಡೋಣ ಅಂತಿದೆ. ಸೊ ಅವರು ಬಿಡ್ತಾರಾ? ಕೂಡಲೇ ತನ್ನ ಸಮುದಾಯದ ನಾಯಕ ಅಂತ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಮುಸ್ಲಿಂ ಸಮುದಾಯದವರಿಗೆಲ್ಲರಿಗೂ ಮನೆಗಳನ್ನು ಕೊಡೋಕ್ಕೆ ಹೊರಟಿದ್ದಾರೆ. ರಾಜ್ಯದಲ್ಲಿ ಲಕ್ಷಾಂತರ ಜನ ಮನೆಗಾಗಿ ಕಾಯ್ತಾ ಇದ್ದಾರೆ, 16 ವರ್ಷಗಳಿಂದ ಕಾಯ್ತಾ ಇದ್ದಾರೆ. ಈ ಒಂದು ವಾರ 15 ದಿನದ ಹಿಂದೆ ಮನೆ ಕಳ್ಕೊಂಡವರಿಗೆ ಸುಸಜ್ಜಿತ ಮನೆ ಕೊಟ್ಟಿದ್ದೀರಾ. ಜನ ನಿಮ್ಮನ್ನು ಮೆಚ್ತಾರಾ? ವಿಶೇಷ ಆಸಕ್ತಿ ಏನಿಲ್ಲ. ಇದನ್ನು BJP ಇವರು ಕಮ್ಯುನಿಸ್ಟ್ನವರು ರಾಜಕೀಯ ಇಶ್ಯೂ ಮಾಡಿಬಿಟ್ಟಿದ್ದಾರೆ. ಇದನ್ನು ಅನಗತ್ಯವಾಗಿ ರಾಜಕೀಯ ಇಶ್ಯೂ ಮಾಡಿದ್ದಾರೆ. ಸಿ, none other than Chief Minister of Kerala, he has made it an issue because the election is coming. Assembly election is coming in April, in the month of March or April. That is why he has sent one MLA and also Rajya Sabha member to this Kogilu. ಅವರು ಪಾಲಿಟಿಕ್ಸ್ ಮಾಡಿದ್ದಾರೆ ಸರ್. It is purely ಕೌಂಟರ್ ಮಾಡಬೇಕು. ನೀವು ಪೊಲಿಟಿಕಲ್ ಕೌಂಟರ್ ಮಾಡಬೇಕಿತ್ತು. ಕೌಂಟರ್ ಮಾಡಿದ್ದೀವಿ ರೀ. ಆದರೂ ಕೂಡ ಆನ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ವಿ ಆರ್ ಗೋಯಿಂಗ್ ಟು ಗಿವ್ alternative accommodation to these people. ಬೇರೆ ಪ್ರಕರಣಗಳಿವೆ, ಈ ರೀತಿ ಆದ್ರೆ ಏನ್ ಮಾಡ್ತೀವಿ? ಅದು ನೋಡೋಣ, ಅದು ಆ ಕೇಸ್ ಬಂದಾಗ ಅದು ತುಂಬಾ ಇದಾವೆ. ರಾಜ್ಯದಲ್ಲಿ 37 ಲಕ್ಷ ವಸ್ತು ರೈತರಿದ್ದಾರೆ, ನಿವೇಶನ ರೈತರಿದ್ದಾರೆ. ಅದೆಲ್ಲವನ್ನು ಬಿಟ್ಟು ಈ ಒಂದು ಪ್ರಕರಣದಲ್ಲಿ ಈ ರೀತಿ ಆಗ್ತಿದೆ ಅನ್ನೋದು ಕೇಳಪ್ಪ ಇಲ್ಲಿ. ಇದು ಬಡವರಿಗೆ ಕೊಡ್ಬೇಕಂತ ಮನೆಗಳು ಕಟ್ಟಿದ್ದು ಸರ್. ಇದು ಬಡವರಿಗೆ ಕೊಡ್ಬೇಕಂತ ಮನೆಗಳು ಕಟ್ಟಿರೋದು. ಇದು ಕಟ್ಟಿದ್ದು 1 lakh ಸ್ಕೀಮ್ ನಿಮ್ಮ ಕಾಲದಲ್ಲೇ ಬಂದಿದ್ದು. ಇದು ಈ ಮನೆಗಳು ಕಟ್ಟಿರೋದು 1 ಲಕ್ಷ ಮನೆಗಳು ಕಟ್ಟಿರೋದು ಕೊಡೋಕೆನೆ. ಬಡವರು ಕೊಡೋಕ್ಕೆ. ಯಾರಿಗೆ ಮನೆ ಇಲ್ಲ, ಯಾರಿಗೆ ಸೈಟ್ ಇಲ್ಲ, ಅವರು ಕೊಡೋಕ್ಕೆ. ಇವರೆಲ್ಲ ಸೈಟ್ ಇಲ್ಲದವರು, ಮನೆ ಇಲ್ಲದವರು, ಈ ಥರ 1 ಲಕ್ಷ ಮನೆಗಳು ಕಟ್ತಾ ಇದ್ದೀವಿ. ಒಬ್ರು ಮಾತಾಡ್ರಿ. ಒಂದ್ ಪ್ರಶ್ನೆ ಸರ್, ಇವಾಗ ತುಂಬಾ ಜನ ಬಡವರು ಇದ್ದಾರೆ, ಅವ್ರಿಗೆ ಮನೆ ಇಲ್ಲ. ಇವಾಗ ಇಲ್ಲಿ 10 ಜನ ಇದ್ದಾರೆ ಅಂದ್ರೆ ಅವ್ರಿಗೆ ಮನೆ ಇರಲ್ಲ. ಇವಾಗ 10 ಜನನು ಬೇರೆ ಈಗ ನೋಡ್ರಿ, ಕೇಳಪ್ಪ ಇಲ್ಲಿ. ಈ ಮನೆಗಳು ಕಟ್ತಾ ಇರೋದು ಯಾರಿಗೆ? ಟು ಹೂಮ್ ಯು ಆರ್ ಬಿಲ್ಡಿಂಗ್ ದೀಸ್ ಹೌಸಸ್? ಟು ಹೂಮ್? ಟು sightless and houseless people only. We are accommodating these people because these people are also houseless and sightless people. ಸರ್, ಪ್ರಶ್ನೆ ಅದಲ್ಲ ಸರ್. ನಾಳೆ ಯಾರಾದ್ರೂ ಅತಿಕ್ರಮ ಪ್ರವೇಶ ಮಾಡಿದ್ರೆ ಅವ್ರಿಗೂ ಮನೆ ಕಟ್ಕೊಡ್ತೀರಾ ಸರ್? ಇದು ಒಂದು ಉದಾಹರಣೆ. ಅದಕ್ಕೆ ಹೇಳಿದ್ದು, ನಾನು ಮೊದಲೇ ನಿಮಗೆ ಹೇಳಿದ್ದು, ಅಧಿಕೃತವಾಗಿ ಬಡಾವಣೆಗಳು ಬರಬಾರ್ದು. ಬೇರೆ ರೀತಿ ನೋಡ್ಕೋಬೇಕು ಅಂತ ಅಧಿಕಾರಿಗಳಿಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಒಂದು ವೇಳೆ ಬಂದರೆ ಅಂಥ ಅಧಿಕಾರಿಗಳ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ.